ಸೊಂಟದ ವಿಷಯ ಬ್ಯಾಡವೋ ಶಿಷ್ಯ. ಸೊಂಟಕ್ಕಿಂತ ವಾಸಿ ಕಣೋ ಗುಂಡಿನ ದಾಸ್ಯ. ಸೊಂಟ ಬಾಯಿ ಮುಚ್ಕೊಂಡು ಕೆಲಸ ಮಾಡಕ್ಕಾಗಲ್ವಾ? ಆಗತ್ತೆ ಜ್ಯೋತಿ, ಆದ್ರೆ ಈಗ ಆಗ್ತಾ ಇಲ್ಲ. ಎಲ್ಲ ನಿನ್ನಿಂದಾನೆ. ನಿನ್ನ ಹುಷಾರು ಹುಷಾರು ಹುಷಾರು. ಸೊಂಟ ಹಾ ಹುಷಾರು. ಸೊಂಟ ಕನ ಕನ್ನ ಸೊಂಟ ಸೊಂಟ ಕನ ಕನ್ನ ಕನಕ ಸೊಂಟ ಕನ ಕನ್ನ. ಸೊಂಟ ಸೂಪರು ಆದ್ರೆ ಬಾರಿ ಡೇಂಜರು. ಅಧ್ಯಕ್ಷ ಏನಜ್ಜಿ? ನಿನಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ನಾಚಿಕೆ ಗೀಚಿಕೆ ಇದೆಯಲ್ಲ? ಅದು ನಾನ್ ನಿಮಗ್ ಕೇಳ್ಬೇಕು, ನೀವು ನನಗ್ ಕೇಳ್ತಾ ಇದ್ದೀರಾ. ಏನಂದೆ? ಏನಿಲ್ಲ ಅಜ್ಜಿ, ಯಾಕೆ ಹಿಂಗ್ ಕೇಳ್ತಾ ಇದ್ದೀರಾ? ನಾವು ಕೊಟ್ಟಿರೋ ಕಾಟಕ್ಕೆ ಇನ್ಯಾವನಾದ್ರೂ ಆಗಿದ್ರೆ ಅಯ್ಯೋ ಅಮ್ಮ ಅನ್ಕೊಂಡು ಬಾಯ್ ಬಡ್ಕೊಂಡು ಓಡಾಗ್ತಿದ್ದ. ಆದ್ರೆ ನೀನ್ ಇಲ್ಲೇ ಬಿದ್ದು ಸಾಯ್ತಿದ್ಯಲ್ಲ, ಅದಕ್ಕೆ ಕೇಳ್ದೆ. ಅಜ್ಜಿ, ನಾನ್ ಯಾವನೋ ಅಲ್ಲ, ಶಿವಣ್ಣ. ಪಟ್ ಹಿಡಿದ್ಮೇಲೆ ಮುಗೀತು. ಹಿಡಿದ ಕೆಲ್ಸ ಸಾಧಿಸ್ದೆ ಬಿಡಲ್ಲ. ನಿನಗಿನ್ನೂ ಸಾಧಿಸ್ತೀನಿ ಅನ್ನೋ ನಂಬಿಕೆ ಆಯ್ತಾ? ಬೆಟ್ಟದಷ್ಟಿದೆ ಅಜ್ಜಿ. ಅಲ್ಲ, ನಾವಿಷ್ಟು ಹಿಂಸೆ ಕೊಡ್ತಾ ಇದ್ರು ನಿನಗೇನು ಅನ್ನಿಸ್ತಾ ಇಲ್ವಾ ಹಾಗಾದ್ರೆ? ಅಜ್ಜಿ, ನಿಮ್ ಕಾಲದಲ್ಲಿ ಸಿನಿಮಾಗಳು ನೋಡ್ತಾ ಇದ್ರಾ? ನೋಡ್ತಿದ್ದೆ. ಅವಾಗಿನ ಸಿನಿಮಾದಲ್ಲಿ ಸೊಸೆಯಾಗಿ ಮನೆಗೆ ಬಂದ ಹೆಣ್ಣಿಗೆ ಒಂದು ಅತ್ತೆ ಕಾಟ ಕೊಡ್ತಾ ಇದ್ಲು, ಇಲ್ಲ ಕಟ್ಕೊಂಡಿದ್ ಗಂಡ ಕಾಟ ಕೊಡ್ತಾ ಇದ್ದ. ಹೌದು ತಾನೆ? ಹೌದು. ಅದಕ್ಕೇನೀಗ? ಏನಿಲ್ಲ, ಆಗ ಸೊಸೆ ಕಷ್ಟ ಪಡ್ತಾ ಇದ್ದ ಕಾಲ, ಈಗ ಅಳಿಯ ಕಷ್ಟ ಪಡೋ ಕಾಲ. ನೀವ್ ಎಷ್ಟೇ ತೊಂದರೆ ಕೊಟ್ರು, ಎಷ್ಟೇ ಕಿರುಕುಳ ಕೊಟ್ರು, ಆಗಿನ ಕಾಲದ ಹೆಣ್ಮಕ್ಳು ಹೇಗೆ ತನ್ನ ಪತಿಯ ಪರದೈವ ಅನ್ಕೊಂಡು ಎಲ್ಲನೂ ಸಹಿಸ್ಕೊಂಡು ಪ್ರೀತಿಯಿಂದ ಸಂಸಾರ ನಡೆಸ್ಕೊಂಡು ಹೋಗ್ತಾ ಇದ್ರು, ಅದೇ ತರ ನಾನು ನನ್ನ ಹೆಂಡತಿನೇ ದೇವತೆ ಅನ್ಕೊಂಡು ಎಲ್ಲನೂ ಪ್ರೀತಿಯಿಂದ ಸಹಿಸ್ಕೊಂಡು ಹೋಗ್ತಾ ಇದ್ದೀನಿ. ಇಷ್ಟೇ ಅಲ್ಲ ಅಜ್ಜಿ, ನೀವೆಲ್ಲ ಸೇರ್ಕೊಂಡು ನನಗೆ ಎಷ್ಟೇ ತೊಂದರೆ ಕೊಟ್ರು ನಾನೆಲ್ಲಿಂದ ಹೋಗೋ ಮಾತೇ ಇಲ್ಲ. ನನಗ್ ಕಷ್ಟ ಕೊಡೋದ್ರಿಂದ ನಿಮ್ಗೆಲ್ರಿಗೂ ಸಂತೋಷ ಸಿಗುತ್ತೆ ಅನ್ನೋದಾದ್ರೆ ಅದು ನನಗೂ ಸಂತೋಷನೇ. ಓಹೋ, ಹಂಗಾದ್ರೆ ಎಷ್ಟೇ ಕಷ್ಟ ಕೊಟ್ರು ಸಹಿಸ್ಕೋತೀಯೋ? ನೀವು ನನ್ ಚರ್ಮ ಸುಲಿದ್ರು ನಾನು ಅದನ್ನ ಸಹಿಸ್ಕೋತೀನಿ ಅಜ್ಜಿ. ಹಾಗಾದ್ರೆ ತಾವಿಲ್ಲಿಂದ ಜಾಗ ಖಾಲಿ ಮಾಡೋ ಮಾತಿಲ್ಲ ಅನ್ನೋ? ಮಾಡ್ತೀನಿ. ನನ್ನ ಹೆಂಡತಿ ಯಾವತ್ತು ನನ್ನನ್ನು ಕ್ಷಮಿಸಿ ನನ್ ಜೊತೆ ನನ್ ಮನೆಗೆ ಬರ್ತಾಳೋ ಅವತ್ತು ನಾನು ಇಲ್ಲಿಂದ ಜಾಗ ಖಾಲಿ ಮಾಡ್ತೀನಿ. ಆದಷ್ಟು ಬೇಗ ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಎಲ್ಲಾನು ಒಳ್ಳೇದಾಗ್ಲಿ ಅಂತ ಹೇಳಿ ದೊಡ್ಡವರು ನೀವು ಆಶೀರ್ವಾದ ಮಾಡಬೇಕು. ನನ್ನ ಮೊಮ್ಮಗಳಿಗೆ ಒಳ್ಳೇದಾಗ್ಲಿ. ಅಜ್ಜಿ, ನಿಮ್ಮ ಮೊಮ್ಮಗಳಿಗೆ ಒಳ್ಳೇದಾದ್ರೆ ಅದು ನನಗೆ ಒಳ್ಳೇದಾದಾಗೇನೆ.